ಗೈಸ್, ವೆಲ್ಕಮ್ ಟು ಅವರ್ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ ಏನಂದ್ರೆ, ನಾಳೆ ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಸೊ ಅದಕ್ಕೆ ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೋತೀವಿ ಅನ್ನೋದೇ ಈ ಬ್ಲಾಗು. ಸೊ ನಮ್ಮ ಕಸಿನ್ಸ್ ಎಲ್ಲ ಬಂದಿದ್ದಾರೆ. ಸೊ ಅವನ್ನೆಲ್ಲ ತೋರಿಸ್ತೀವಿ. ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಯಾರ್ಯಾರು ಬಂದಿಲ್ಲ ಮೀಟಿಂಗ್ ಮಾಡ್ತಾ ಇದ್ದಾರೆ. ಎಲ್ಲರೂ ಮೀಟಿಂಗ್ ಮಾಡ್ತಾ ಇದ್ದಾರೆ. ಕೆಳಗಡೆ ಶಾಮಿಯಾನ ಎಲ್ಲ ಹಾಕಿದ್ದಾರೆ. ಅಲ್ಲೂ ಎಲ್ಲ ಹೋಗ್ಬರೋಣ ಬನ್ನಿ. ನೋಡಿ, ನಮ್ಮ ಅಪ್ಪ ಕೂತಿದ್ದಾರೆ. ಎಲ್ಲ ಪ್ರಿಪ್ರೇಷನ್ ಮಾಡಿ ಚೆನ್ನಾಗಿದ್ದಾರೆ. ನೋಡಿ, ಊರಿಂದ ನಮ್ಮ ನವಿಮಾವ ಬಂದಿದ್ದಾರೆ. ಆಯ್ತಾ, ಬನ್ನಿ ಬನ್ನಿ. ಇವ್ರು ನಮ್ಮ ಮಾವ. ನೋಡಿ, ನಮ್ಮ ಮಾಮ, ಇವ್ರು ನಮ್ಮ ಮಾವ. ಇವಾಗೆಲ್ಲ ನಮ್ಮ ರಿಲೇಟಿವ್ಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೀನಿ ಈ ಬ್ಲಾಗ್ ಅಲ್ಲಿ ನಿಮಗೆ. ನೋಡಿ, ಚೇರ್ಸು ಶಾಮಿಯಾನ ಎಲ್ಲ ಬಂದಿದೆ. ಅಲ್ಲಿ ಅಡಿಗೆ ಮಾಡಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲೆಲ್ಲ ಅಡಿಗೆ ನಡೀತಾ ಇದೆ. ಇವಾಗ ರಾತ್ರಿ ಊಟಕ್ಕೂ ಭಟ್ರೆ ಬಂದಿದ್ದಾರೆ. ಬೆಳಿಗ್ಗೆ ಎಲ್ಲ ಹುಡುಗರನ್ನ ಕರ್ಸಿದ್ದೀನಿ. ಇವತ್ತು ಎಲ್ಲ ರಾತ್ರಿ ಎಲ್ಲ ಊಟದ ವ್ಯವಸ್ಥೆ ಮಾಡಿದ್ದೀನಿ. ಅದೇ ರೀತಿ ಎಲ್ಲರೂ ಬಂದು ಊಟ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅದೇ ನಾಳೆ ಬೆಳಿಗ್ಗೆ ಎಲ್ಲರೂ ಪೂಜೆಗೆ ಬಂದು ದೇವ್ರ ಕೃಪೆಗೆ ಪಾತ್ರರಾಗ್ತಾರೆ. ಈಗ ದೇವರಿಂದ ಎಲ್ಲ ಪ್ರಿಪರೇಷನ್ಸ್ ನಡೀತಾ ಇದೆ. ಬನ್ನಿ ನೋಡಿ, ಇವರು ಹೊಸ ಮದ್ವೆ ಗಂಡು. ನೆಕ್ಸ್ಟ್ ಇನ್ 20 days ಅಲ್ಲಿ ಇವ್ರ ಮದ್ವೆ ಇದೆ. ಇವ್ರ ಮದ್ವೆ ಬ್ಲಾಗ್ಸ್ ಎಲ್ಲ ಬರುತ್ತೆ. ವೇಟ್ ಅಂಡ್ ವಾಚ್. ಸೊ ನೋಡಿ, ಪ್ರಿಪರೇಷನ್ಸ್ ಎಲ್ಲ ನಡೀತಾ ಇದೆ. ನಮ್ಮ ಮನೆಯಲ್ಲಿ ಸಖತ್ ಡಿಸ್ಟರ್ಬೆನ್ಸ್ ಇದೆ ಇವತ್ತು. ಒಬ್ರು ಮಾತಾಡಿದ್ರೆ ಇನ್ನೊಬ್ರು ಮಾತಾಡ್ತಾರೆ. ಇವಾಗ ನೋಡಿ, ನಮ್ಮ ವರ್ಷಕ್ಕೆ ಅವರಿಗೆ ನಾಳೆ ಎಕ್ಸಾಮ್ ಇದೆ. ಸೊ ಆದ್ರಿಂದ ಅವರು ಪೂಜೆಗೂ ಇರಲ್ಲ. ಇವತ್ತು ಲೇಟ್ ಆಗಿ ಬಂದಿದ್ದಾರೆ. ಅವರಿಗೆ ಫೀಲ್ ನಂತಂತೂ ಬ್ಲಾಗೇ ಮಾಡಕ್ ಇಷ್ಟ ಇಲ್ಲ ಗೊತ್ತಾ. ನಾನು ಹೆಸರು ಹೇಳಿದೀನಿ ಕೇಳು. ಇಲ್ಲ ಅಂದ್ರೆ ನನಗೆ ಬ್ಲಾಗ್ ಮಾಡಕ್ಕೆ ಬೇಜಾರು ಗೈಸ್. ನಮ್ ಕಸಿನ್ ಗ್ರೂಪ್ ಅಲ್ಲಿ ಒಬ್ರಿಲ್ಲ ಅಂದ್ರೂ ಸಖತ್ ಬೇಜಾರಾಗುತ್ತೆ. ಅದ್ರಲ್ಲೂ ವರ್ಷಕ್ಕ ಇಲ್ಲ ಅಂದ್ರೆ ನನಗೆ ಬ್ಲಾಗ್ ಮಾಡಕ್ಕೆ ಬೇಜಾರು. ಆದ್ರೆ ಏನು ಮಾಡಕ್ಕಾಗಲ್ಲ. ಸತ್ಯನಾರಾಯಣ ಸ್ವಾಮಿ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತಾ ಇದೀವಿ. ಹೇಗನ್ಸ್ತಿದೆ? ಎಲ್ಲಾರು ಬಿಟ್ಟು ಹೋಗ್ತಾ ಇದೀರಾ? ಇಲ್ಲ ಗೈಸ್, ಆ ಅಕ್ಕ ಏನ್ ತೋರ್ಸ್ಕೊಂಡ್ರು ಒಳಗಡೆ ಬೇಜಾರಿದೆ. ಅದ್ ನನಗ್ ಚೆನ್ನಾಗ್ ಗೊತ್ತು. ಅವ್ರ ಕಣ್ಣೆಲ್ಲ ಒಂಥರ ಆಗಿದೆ ನೋಡಿ. ಫೋನ್ ನೋಡಿ, ರಾತ್ರೆಲ್ಲ ಓದಿ ಏನ್ ಮಾಡೋಣ. ನಾಳೆ ಈ ಅಕ್ಕ ಇಲ್ಲ ಅಂತ ನಮ್ಗೆ ತುಂಬಾ ಬೇಜಾರಿದೆ. ನೋಡೋಣ ಎಷ್ಟು ಬೇಜಾರ್ ತೋರ್ಸ್ಕೊತೀರ. ನಿಜ ಆಗಾಯ್ತಾ? ನಾಳೆ ಬ್ಲಾಗ್ ಮಾಡೋದು. ನಾಳೆನೂ ಒಂದು ಬ್ಲಾಗ್ ಬರುತ್ತೆ. ಎಷ್ಟು ಬೇಜಾರಾಗಿರ್ತೀರಂತ ಗೊತ್ತಾಗುತ್ತೆ. ನಾನಂತೂ ಎಷ್ಟು ಸರಿ ಈ ಬ್ಲಾಗ್ ಎಷ್ಟು ಸರಿ ನೆನ್ಸ್ಕೊಂಡಿದ್ದೀನಿ. ಕೆಳಗಡೆ ಹೋಗೋಣ ಬನ್ನಿ. ಇನ್ನೊಂದೇನಂದ್ರೆ ಇಲ್ಲ 3 ಜನ ಇವರು ವರ್ಷ ಗೊತ್ತಾ ಗೈಸ್. ನಮ್ಮ ಫಸ್ಟ್ ಟೈಮ್ ಬ್ಲಾಗಿಗೆ ಬಂದಿದ್ದಾರೆ. ಅದು ML, ಇವರು ML. ಲೋಕೇಶ್, ಇವ್ರ ಹೆಸರು ವರ್ಷ. ಇನ್ಶಿಲ್ ಕೂಡ ML ಗ್ಯಾಂಗ್. ಸೊ ಗೈಸ್ ನೋಡಿ, ನಮ್ಮ ಶಿಕ್ಷಕ ಇದ್ದಾರೆ, ನಮ್ಮ ಮಮ್ಮಿ ಇದ್ದಾರೆ. ಎಷ್ಟೊಂದು ಕೆಲಸ ಮಾಡಿದ್ದಾರೆ ಅವತ್ತಿಂದ. ಪೂಜೆಗೆ ಎಷ್ಟೊಂದು ಕೆಲಸ ಮಾಡಿದ್ದಾರೆ. ಸೊ ಹೇಗನ್ಸ್ತದೆ ಹೇಳಿ ಶಶಿಕಲಾ ಅವರೇ? ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಎಲ್ಲರೂ ಸೇರ್ಕೊಂಡಿದೀವಿ, ಮನೆ ತುಂಬಾ ಇದ್ದೀವಿ. ಖುಷಿ ಆಗ್ತಿದೆ. ನಾಳೆ ಇನ್ನೂ ಖುಷಿ ಆಗುತ್ತೆ. ನಾಳೆ ಇನ್ನೊಂದು ಬ್ಲಾಗ್ ಬರುತ್ತೆ ಅಂತ ಹೇಳು. ನಾಳೆ ಇನ್ನೊಂದು ಬ್ಲಾಗ್ ಬರುತ್ತೆ. ತುಂಬಾ ಖುಷಿ ಆಗ್ತಾ ಇದೆ. ಅದ್ರಲ್ಲಿ ರೆಡಿ ಆಗಿ ಬರ್ತೀವಿ. ರೆಡಿ ಆಗ್ಬಿಟ್ಟು ಬರ್ತೀವಿ. ಇವಾಗ ನೋಡಿ, ಇದು ನಮ್ಮ ಮಮ್ಮಿ ಎಲ್ಲಾ ಬಂದಿದ್ದಾರೆ. ಹೇಗನ್ಸ್ತಾ ಇದೆ? ಎಲ್ಲ ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದೀವಿ. ಎಲ್ಲಾ ಬಂಧುಗಳೆಲ್ಲ ಬಂದಿರ್ತಾರೆ, ಇನ್ನ ಬರ್ತಿದ್ದಾರೆ. ಫಂಕ್ಷನ್ ಎಲ್ಲ ಚೆನ್ನಾಗ್ ಆಗ್ಲಿ ಅಂತ ಕೇಳ್ಕೊತೀವಿ ಅಷ್ಟೇ. ಫಸ್ಟ್ ವಿಡಿಯೋದಲ್ಲಿ ನಮ್ಮ ಅಕ್ಕ ನೋಡಿದ್ರಿ. ಸೊ ಇವಾಗ ನಮ್ಮ ಅಕ್ಕ ಅವ್ರ ಮಗನ್ಗೆ ಊಟ ತಿನ್ಸಕ್ಕೆ ಪ್ಲೇಟ್ಗೆಲ್ಲ ಹಾಕೊಂಡಿದ್ದಾರೆ. ಬನ್ನಿ, ನೀವು 2 ಮಕ್ಕಳನ್ನ ಎತ್ತಿ ಏನ್ ಅನ್ಸ್ತಿದೆ? ತುಂಬಾ ಖುಷಿ ಆಗ್ತದೆ. ಅದೇ ತರ ಹುಚ್ಚು ಹಿಡಿತಾ ಇದೆ. ಮನೆಗೆ ಯಾಕನ ಬತ್ತೀನೋ ಅನ್ಸ್ತದ ಒಂದೊಂದ್ಸಲಿ. ಅದೇ ಕೆಲ್ಸಕ್ಕೆ ಹೋಗ್ಬಿಟ್ಟು ಮನೆಗೆ ಬರಬಾರ್ದು. ಮನೆ ಒಳಗೆ ಕಾಲ್ ಇಕ್ಕಿದೆ ತರ. ಯಾಕನ ಬಂದ್ಬಿಟ್ನಪ್ಪ ಇದ್ರೊಳಿಕೆ ಅಂತ ಅನ್ಸುತ್ತೆ. ಆದ್ರೂ ಏನ್ ಮಾಡಕ್ಕಾಗುತ್ತೆ, ಎಷ್ಟು ಬಿಟ್ಟಿದೀವಿ. ಆಫ್ಟರ್ 2 years ಫ್ರಸ್ಟ್ರೇಷನ್ ಆಚೆ ಆಗ್ತಿದ್ದಾರೆ. ಹೌದು,
ಏನು ಮಾಡಕ್ಕಾಗಲ್ಲ ಏನು ಮಾಡಕ್ಕಾಗಲ್ಲ ಗೈಸ್, ಆಗೋಯ್ತು ಸಾಕು ಸಾಕು. ನೋಡಿ ಗೈಸ್, ಇವತ್ ನಮ್ಮ ಅಕ್ಕ ಮೈಸೂರಿಂದ ಬಂದಿದ್ದಾರೆ, ನಮ್ಗೆ ಅಂತ ಜಾಮೂನ್ ಮಾಡ್ಕೊಂಡು ತಗೊಂಡ್ಬಂದಿದ್ದಾರೆ. ನಮ್ಮ ಅನ್ನಿ ಮೈಸೂರಿಂದ ನಮ್ಗೆ ಅಂತ ನೋಡಿ ಇವರೇ ಜಾಮೂನ್ ಮಾಡ್ಕೊಂಡ್ ಬಂದಿದ್ದಾರೆ ನೋಡಿ. ಸೊ ಗೈಸ್, ಇವರು ನಮ್ಮ ಅತ್ತೆ ತಿಂಗಳಿಂದ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಮನೆಗೆ. ಇವಾಗ ನಮ್ನೆಲ್ಲ ನೋಡ್ತೀವಲ್ವಾ, ನೋಡಕ್ಕೆ ಬಂದ್ಬಿಟ್ಟಿದೆ ಕಣಪ್ಪ. ಇನ್ನೇನು ಹೇಳು, ಹೆಂಗಿತ್ತು ಮೈಸೂರು? ಎಲ್ಲಾರ್ಗು ಊಟ ಸಿಗ್ತಾವ್ರೆ, ಎಲ್ಲ ಊಟ ಮಾಡ್ತಾವ್ರೆ, ನಮ್ಮ ಹುಡುಗರೆಲ್ಲ ಕುಡಿತಾವ್ರೆ, ಎಲ್ಲ ಚೆನ್ನಾಗಿ ಕಣಪ್ಪ. ಮೈಸೂರು ಹೆಂಗಿತ್ತು? ಮೈಸೂರು ಚೆನ್ನಾಗಿತ್ತು ಕಣಪ್ಪ. ಎಲ್ಲ ದಸರಾ ನೋಡ್ಕೊಂಡು ಮದುವೆ ಮಾಡಕ್ಕೆ ಎಲ್ಲ ಬರ್ಬೇಕು ಕಣಪ್ಪ. ಮದುವೆ ಮಾಡ್ಬೇಕು. ಹೇಳು ಮಗನ್ ಮದ್ವೆ ಪ್ರಿಪ್ರೇಷನ್ ಹೆಂಗ್ ನಡೀತಿದೆ? ಸುಮಾರು ನಡೀತಾ ಇದೆ. ಕರಿ ಎಲ್ಲಾರು ಮನೆ, ಎಲ್ಲಾರು ನಮ್ಮ ಮನೆಗೆ ಬನ್ನಿ, ನಮ್ಮ ಮಗ ಮುದ್ದೆ ಮಾಡ್ತಾ ಇದೀವಿ. ಅಷ್ಟೇ. ಎಲ್ಲ ಚೆನ್ನಾಗಿ ಓಡಾಡ್ಕೊಂಡು ಮಾಡಿ ಮಾಡಿ ಗಾಡಿ ಚೆಕ್ ಮಾಡ್ತೀವಿ. ಗಾಡಿ ತಗೊಂಡು ಹೋಗ್ತಾ ಇರೋದೆ. ಒಂದು ನಿಮಿಷ ಯಜಮಾನ್ ಬಿಡ್ತಾರೆ. 5 minutes. 5 minutes wait. Only 5 minutes wait. I am going to my husband. ಗಯ ಅನ್ಕೊಂಡು ಅಳ್ತಾ ಇತ್ತು ಪಾಪ. ನಕ್ಷತ್ರ ಹೋಗ್ಬೇಡ ನಕ್ಷತ್ರ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಚೇತಿ ಮಾಮ ಯಾಕಂಗ್ ಅಳಿಸ್ತಿದ್ಯಾ ಪಾಪ? ಚೇತಿ ಮಾಮ ಟ್ರೈನಿಂಗ್ ತಗೋ, ಮುಂದಕ್ಕೆ ಬೇಕಾಗುತ್ತೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಶ ಮಾಡ್ಬೇಕು. ಹತ್ತೇ ದಿವಸ ಬಾಂಬ್ ಹತ್ತೇ ದಿವಸ ಅಷ್ಟೇ ಗೈಸ್. ಮದ್ವೆ ಬ್ಲಾಗ್ಸ್ ನೋಡಿ ನೀವು ಸಾಕು. ಊಟ ಮಾಡಿದ್ರು ವರ್ಷಕ್ಕ ತಿನ್ನಲ್ಲ ಬಿಡೋರು ನಿಮ್ ಕೈಯಲ್ಲಿ. ಇದು ಕೋಸಿಂದು ಪಲ್ಯ ಗೈಸ್. ಅಯ್ಯೋ ದಿನ ಇವೆಲ್ಲ ಇರಲ್ಲ, ಇವತ್ತಷ್ಟೇ ಇದೆಲ್ಲ. ಅರ್ಧ ಊಟ ಆದ್ಮೇಲೆ ಒಂದಕ್ಕೆ ಮದುವೆ ಇದೆ, ದಯಮಾಡಿ ಎಲ್ಲರೂ ಬರಬೇಕು ಆಯ್ತಾ. ಕಡಲೆಕಾಳು ಸಾರು, ಸೂಪರು, ಕೋಸ್ ಪಲ್ಯ, ವೆರಿ ನೈಸ್, ವೆರಿ ನೈಸ್. ಒಳ್ಳೆ ಚೆನ್ನಾಗಿದೆ, ಕೋಸ್ ಪಲ್ಯ ಚೆನ್ನಾಗಿದೆ, ಬಟ್ರು ಬಡ್ಸೋರು ಚೆನ್ನಾಗಿ ಬಡಿಸ್ತಾ ಇದ್ದಾರೆ, ಆರ್ಗನೈಸರ್ ಚೆನ್ನಾಗಿದೆ, ನೀವು ಮಾಧ್ಯಮದಲ್ಲಿ ಚೆನ್ನಾಗಿದ್ದೀರಾ. ರಿವ್ಯೂ ಕೊಡಿ, ಹೆಂಗೈತೆ? ಹೆಂಗಿದೆ? ಸೂಪರ್ ಆಯ್ತು ಮೇಡಮ್, ಇನ್ನು ಅರ್ಧ ನೋಡಿದೀನಿ. ನನ್ನ ಮಗಳು ಅರ್ಧ ನೋಡಿದ್ದಾಳೆ, ನಿಮ್ದು ನಾನು ಕಂಟಿನ್ಯೂ ಇವ್ರ ನೋಡಿ ಬ್ಲಾಗ್ ನೋಡ್ಬಿಟ್ಟು ಫುಲ್ ಖುಷಿ ಪಡ್ತಾ ಇದಾರೆ. ನಮ್ ಬ್ಲಾಗು ಇದು ನೋಡ್ರೆ ಭಾರಿ ಖುಷಿ ಆಗುತ್ತೆ.